ಹಾಯ್, ಎಲ್ರಿಗೂ ನಮಸ್ಕಾರ. ಇದು ಪೈಪ್ಲೈನು ಮಾಡಿ ಇವಾಗ ಇನ್ನೂ ನೀರು ಆನ್ ಮಾಡಿದ್ದೀವಿ. ಫಸ್ಟು ಮೆಡ್ ಮಾರ್ಕ್ ಆಗಿದೆ. ಮೆಡ್ ಮಾರ್ಕ್ ಆಗಿ ಪೈಪ್ಲೈನ್ ಮಾಡಿದ್ದೀವಿ. ಪೈಪೆಲ್ಲ ಅಳ್ಕೊಂಡು ಹಳೆ ಪೈಪ್ನ ಆಫ್ಟರ್ ಎಲ್ಲ ಪೈಪ್ಗೂ ಗೇಟ್ ವಾಲ್ಗಳನ್ನೆಲ್ಲ ಅಡ್ಜಸ್ಟ್ ಮಾಡಿದ್ದೀವಿ ಈಚ್ ಎವ್ರಿ ಲೈನ್ಗೆ. ಇಲ್ಲಾಂದರೆ ನೀರು ಒಂದು ಕಡೆ ಹೋಗುತ್ತೆ, ಒಂದು ಕಡೆ ಹೋಗೋಲ್ಲ. ಅಪ್ ಇರೋ ಕಡೆ ನೀರು ಹೋಗೋಲ್ಲ, ಡೌನ್ ಇರೋ ಕಡೆ ನೀರು ಜಾಸ್ತಿ ಹೋಗುತ್ತೆ ಅಂತ ಎಲ್ಲದಕ್ಕೂ ಗೇಟ್ ವಾಲ್ ಮಾಡಿದ್ದೀವಿ. ಫಸ್ಟು ಎಲ್ಲ ನೆಲ ಹದ ಮಾಡಿಕೊಂಡು ಆಮೇಲೆ ಮಾರ್ಕಿಂಗ್ ಮಾಡಿದ್ದೀವಿ. ಮಾರ್ಕಿಂಗ್ ಮಾಡಿ ಹಳೆ ಪೈಪ್ ಇತ್ತು ನಮ್ಮದು. ಹಳೆ ಪೈಪ್ನೆಲ್ಲ ತೊಗೊಂಬಂದು ಎಲ್ಲ ಹಳೆದು ಇವಾಗ ಶುಂಠಿ ನಡೋದಕ್ಕಿಂತ ಮುಂಚೆಗೆ ಒಂದೊಂದು ಅರ್ಧ ಗಂಟೆ ನೀರು ಹೊಡಿತಿದ್ವಿ. ನೀರು ಹೊಡಿಯೋದು ಏನಕ್ಕೆ ಅಂದರೆ ನೆಲ ಫುಲ್ಲು ಹೀಟ್ ಆಗಿರುತ್ತೆ. ಆ ಹೀಟ್ ಆಗಿರೋದ್ರಿಂದ ತಣ್ಣಗಾಗಲಿ ಅಂತ ನೀರು ಹೊಡಿತೀವಿ. ಇದೆಲ್ಲ ನೋಡಿ, ಪೈಪೆಲ್ಲ ಹಳೆ ಪೈಪ್ನೆಲ್ಲ ಹಳೆದಿದ್ದೀವಿ. ಹಳೆ ಪೈಪ್ ಅಂದರೆ ಹೋದ ವರ್ಷ ಶುಂಠಿ ನಟ್ಟಿರ್ತೀವಲ್ಲ, ಆ ಹಳೆ ಪೈಪ್ನ ಕ್ಲೀನಾಗಿ ವಾಶ್ ಮಾಡಬೇಕು. ಇಲ್ಲಾಂದರೆ ಅದು ರೋಗ ಬರುತ್ತೆ. ಅದಕ್ಕೋಸ್ಕರ ಹಳೆ ಪೈಪ್ನೆಲ್ಲ ಅಳೆದಿದ್ದೀವಿ. ಮಾರ್ಕ್ ಆಗಿದೆ. ಹಳೆ ಪೈಪ್ನೆಲ್ಲ ಅಳೆದ್ಬಿಟ್ಟು ಟ್ರಂಚ್ ಮಾಡ್ತಿದ್ವಿ JCBಯಲ್ಲಿ. ಪೈಪ್ಲೈನ್ ಇನ್ಸ್ಟಾಲೇಷನ್ ಮುಗಿದಿದೆ. ಇವಾಗ ನೀರು ಆನ್ ಮಾಡಬೇಕು. ನಮ್ಮ ಅಣ್ಣವ್ರು ಅಳೀತಾ ಇದ್ದಾರೆ. ಶನಿವಾರ ಭಾನುವಾರ ಇದೇ ಕೆಲಸ. ಮಂಡೇ ಟು ಫ್ರೈಡೇ ವರ್ಕ್ ಮಾಡಬೇಕು. ಶನಿವಾರ ಭಾನುವಾರ ಫಾರ್ಮಿಂಗ್ ಕೆಲಸ ಮಾಡಿಕೊಂಡು ಶುಂಠಿ ಬೆಳೀತಿದ್ದೀವಿ. ನೋಡ್ಬೋದು, ತುಂಬ ಬಿಸ್ಲಿದೆ. ಅಲ್ಲಿ ಟ್ಯಾಕ್ಟ್ರಿಯಲ್ಲಿ ಹುಲ್ಲು ಲೋಡ್ ಮಾಡಿ ನಿಲ್ಸಿದ್ದೀವಿ. ಹುಲ್ಲು ಬೇಕಲ್ವಾ ಶುಂಠಿ ಮಾಡಿದ್ಮೇಲೆ. ಅದಕ್ಕೆ ಅದು ಹುಲ್ಲು ಅಳಿಬೇಕಿವಾಗ. ಇದು ನಮ್ಮ ಕೆಲಸ. ಥ್ಯಾಂಕ್ ಯು.